ಓಕೆ, ಮಾಸ್ ಡೈಲಾಗ್. ಹೌದು. ಅರೆ ಮಾಸ್ ಡೈಲಾಗ್. ಮಾಸ್ ಡೈಲಾಗ್. ಏನೋ ಮಾಸ್ ಡೈಲಾಗು? ಮಾಸ್ ಇದೇ ಡೈಲಾಗ್. ಹೆಂಗೆ ಮೇಡಮ್, ಪ್ಲೀಸ್, ಅದಕ್ಕೆ ನಿಮ್ ತರ ಹೈಟ್ ಆಗಕ್ಕೆ ಏನಾದ್ರು ಒಂಚೂರು ಟಿಪ್ಸ್ ಕೊಡಿ ಮೇಡಮ್. ಸ್ನಾನ ಮಾಡಿ ಎಷ್ಟು ವರ್ಷ ಆಯ್ತು? ಅಯ್ಯೋ ಬಿಡಿ ಮೇಡಮ್, ವಾಟರ್ ಪ್ರಾಬ್ಲಮ್, ನಮ್ಮಿಂದ ಇನ್ನಷ್ಟು ಪ್ರಾಬ್ಲಮ್ ಆಗ್ಬಾರ್ದು. ನೀವು ಟಿಪ್ಸ್ ಕೊಡಿ ಮೇಡಮ್. ಕೊಡ್ತೀರಾ? ನಂದು ಸೇರಿಸ್ಕೊಟ್ಬಿಡಿ. ಯಾವನವನು ನನ್ನ ಭಿಕ್ಷೆಲೆ ಪಾಲ್ ಕೇಳ್ತಾ ಇರೋನು? ನಾನು ವೃತ್ತ ಹಾಕೋಗ್ಬಿಟ್ಟಿದೆ, ಅಂದ್ರೆ ಸರ್ಕಲ್ ಹಾಕ್ಬಿಟ್ಟಿದೀನಿ. ಆ ಸರ್ಕಲ್ ಒಳಗೆ ಏನಿರೋದು ನಂದೇ. ಅಪ್ಪ, ಇಷ್ಟೊತ್ತು ಈ ಖಾಲಿ ತಟ್ಟೆ ಒಂದಿತ್ತು, ಇವಾಗ ಈ ಖಾಲಿ ಜೇಬು ಬಂತ. ಬಾಡಿಗೆ ಗೊತ್ತಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬೇಡ ನೀನು. ಫಸ್ಟ್ ಮೇಡಮ್ ಮತ್ತೆ ನಮಸ್ಕಾರ ಮೇಡಮ್. ನಾನು ನಿಮ್ಮ ಫ್ಯಾನು ಮೇಡಮ್. ನಾನು ನಿಮ್ ತರ ಸಣ್ಣ ಆಗ್ಬೇಕು, ನನಗೂ ಟಿಪ್ಸ್ ಕೊಡಿ ಮೇಡಮ್. ಸರ್, ನೀವು ಸಣ್ಣ ಆಗಕ್ಕೆ ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ತಗೋತೀರಾ? ಇವ್ರ ಹತ್ರ ಕೇಳಿ ಅಲ್ವಾ? ಸುಮ್ನೆ ಒಂದ್ ತಿಂಗಳು ನನ್ ಜೊತೆ ತಟ್ಟೆ ಹಿಡ್ಕೊಂಡ್ಬಿಟ್ಟು ಅಮ್ಮ ತಾಯಿ ಅಂತ ಬಿಸಿಲಲ್ಲಿ ಸುತ್ತಿ ಸರ್, ಸುತ್ತಿ ಸುತ್ತಿ ಸರ್ಗೋಗ್ತೀರಾ. ನೀವ್ ಹಂಗೇನಾದ್ರೂ ಸಣ್ಣ ಆಗ್ಲಿಲ್ಲ ಅಂದ್ರೆ ನನ್ನ ಪ್ರೊಫೆಷನ್ ಬಿಟ್ಬಿಡ್ತೀನಿ ಸರ್. ಏನು ನನ್ನೇನು ಅಮ್ಮ ತಾಯಿ ಅನ್ಕೊಂಬಿಟ್ಟ? ಈ ಮನೆ ಓನರ್ ಕಣೆಯ ನಾನು. ನಾನು ಏನು ನಮ್ಮ ಮನೆಗೆ ಓನರೇ, ಬ್ಯಾನರ. ರಾಗಿನವ್ರೆ, ನೀವು ಕಡಿ ಟಿಪ್ಸ್. ನಾನು ಸಣ್ಣ ಆಗ್ಬೇಕು, ಏನ್ ಮಾಡ್ಬೇಕು? ಒಂದು 3 ಅವರ್ ವರ್ಕೌಟ್ ಮಾಡ್ಬೇಕು ಪ್ರತಿಯೊಂದಿನ. ಯಾವ್ಯಾವ್ದು? ಯೋಗ ಮಾಡ್ಬೇಕು, ಹೇಳ್ಕೊಡಿ. ಹಿಂಗೆ ವರ್ಕೌಟ್ ಮಾಡ್ಬೇಕು, ತಟ್ಟೆ ಇಟ್ಕೊಂಡು ಹೇಳ್ತಿ. ನಾನು ಮುಟ್ಟಲ್ಲ, ಹೋಗಲು. ಓಕೆ, ವರ್ಕೌಟ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು, ಆಮೇಲೆ ತುಂಬಾ ವಾಕ್ ಮಾಡ್ಬೇಕು, ತುಂಬಾ ವಾಕ್ ಮಾಡ್ಬೇಕು, ಆಮೇಲೆ ಅನ್ನ ತಿನ್ಬಾರ್ದು, ರೋಟಿ ತಿನ್ಬಾರ್ದು, ಊಟ ಮಾಡಬಾರ್ದು. ಒಂದ್ ವರ್ಷ ಊಟ ಮಾಡ್ಬಿಡಿ, ನೀವು ಸರಿಯಾಗಿ ಹೋಗ್ತೀರಾ. ಮತ್ತೆ ಹೊಟ್ಟೆಗೆ ಏನ್ ತಿನ್ನೋದು? ನೀವು ಅದನ್ನ ಫಸ್ಟ್ ಅದು ತಿನ್ನೋದು ವರ್ಡ್ ಇದೆಯಲ್ಲ, ಅದ್ ಮರ್ತ್ಬಿಡಿ. 1 ವರ್ಷ ಮರ್ತ್ಬಿಡಿ ಅದನ್ನ. ಅದಾದ್ಮೇಲೆ ನೋಡೋಣ. ಓ, ಇದು ಬಹಳ ಕಷ್ಟ ಮೇಡಮ್, ಹಿಂಗೆಲ್ಲ ಮಾಡಕ್ಕಾಗಲ್ಲ ನಮ್ಗೆ. ಇಲ್ಲ ಅಂದ್ರೆ ಇನ್ನೊಂದು ಈಸಿ ವೇ ಇದೆ. ಏನೇನು? ಅವನ ಜೊತೆ ಹೋಗ್ಬಿಡಿ. ಎಕ್ಸಾಕ್ಟ್ಲಿ ರೈಟ್. ಇವನ್ ಜೊತೆ ಮಾತ್ರ ಬೇಡ. ಅಲ್ಲಪ್ಪ, ಅವ್ರಷ್ಟೆಲ್ಲ ನೀವು ಬಂದು ಬಿಟ್ಟಿ ಟಿಪ್ಸ್ ಕೇಳ್ತಾ ಇದೀರಲ್ಲ, ಇದು ಸರಿನಾ ಇದು? ನೋಡಿ ಸುಜಾ, ನಿಮ್ಗೊಂದು ವಿಷಯ ಗೊತ್ತಿಲ್ಲ. ನಾನು ಆಕ್ಚುಲಿ ಟಿಪ್ಸ್ ಕೇಳಿದ್ದು ಇವ್ರ ಖುಷಿಗೆಲೆ. ಅವ್ರ ಖುಷಿಗ? ಹೆಂಗದು? ಯಾರೇ ಕಷ್ಟಪಟ್ಟು ಸಣ್ಣ ಆಗಿರ್ತಾರೆ, ಅವ್ರು ನೋಡ್ಬಿಟ್ಟು ಸುಮ್ನೆ ಇದ್ಬಿಟ್ರೆ ನಾವು ಹೋಗ್ಬಿಟ್ಟು ಕೇಳ್ಬೇಕು, ಏನ್ ಮೇಡಮ್ ಇಷ್ಟೊಂದು ಸಣ್ಣ ಆಗಿದ್ರಲ್ಲ, ಹೆಂಗಾದ್ರಿ ನೀವು ಹೇಳಿ ಅಂದ್ರೆ ಅವ್ರಿಗೂ ತರ ಖುಷಿ ಆಗತ್ತೆ. ಹೌದಾ? ಖುಷಿ ಆಯ್ತಲ್ವಾ ಕೇಳಿ? ನನಗಂತೂ ತುಂಬಾ ಖುಷಿ ಆಯ್ತು. ಬಟ್ ನೀವ್ ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿದೀರಾ? ನಂದು ಆರಾಮಾಗಿ ಕೂತ್ಕೊಂಡಿದ್ದಲ್ವಾ ನಾನು? ಹಂಗಲ್ಲ, ನೀವು ಎದ್ದು ಕೂತ್ರೆ ಬಂದು ನೀವ್ ಯಾಕೆ ಬಂದ್ರಿ? ಯಾರ್ ನೀವು? ಅವರು ಖುಷಿಯಾಗಿದಾರಂತೆ. ಇದೇ ಖುಷಿಲಿ ನೀವು ಮನೆಗೆ ಹೋಗಿ ಸ್ವೀಟ್ ತಿನ್ರಿ. ಶುಗರ್ ಅದನ್ನೇ ತಿನ್ನಿ ಅಂತ ಇರೋದು. ಸ್ವೀಟ್ ಅಂದ್ರೆ ಇನ್ನೇನು? ಸುಮ್ನೆ ಹೋಗ್ರಿ. ನೀನ್ ಉದ್ದ ಆಗ್ಬೇಕಲ್ವೇನಾ? ನಿನ್ಗೊಂದ್ ಟಿಪ್ಸ್ ಕೊಡ್ತೀನಿ ಕಣ. ಒಂದ್ ಹಗ್ಗ ಕಟ್ಕೋ, ಲೈಟ್ ಕಂಬಕ್ಕೆ ದಿನಾ ಅರ್ಧ ಗಂಟೆ ನೇತಾಡ್ತಾ ಇರು, ಗ್ಯಾರಂಟಿ ಉದ್ದ ಆಗ್ತೀಯ. ಲೈಟ್ ಕಂಬಕ್ಕೆ ಹಗ್ಗ ಕಟ್ಕೊಂಡು ನೇತಾಕ್ಬೇಕಾ? ಓಕೆ, ಹಗ್ಗನ ಕೈ ಕಟ್ಕೋಬೇಕಾ, ಕಾಲಿಗೆ ಕಟ್ಕೋಬೇಕಾ? ಕುತ್ತಿಗೆ ಕಟ್ಕೊಂಡ್ಬಿಡ್ತು, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಇದು ಒಂದ್ ಜನ್ಮ ಉದ್ದ ಆಗ್ಬೇಕು, ನೀವು ಸಣ್ಣ ಆಗ್ಬೇಕು ಅಂತ. ನೀವು ಸಣ್ಣ ಆಗಲ್ಲ ಸುಜಾ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ ಹೇಳ್ಕೊಳ್ಳಿ, ನಾನ್ ಹೇಳೋದು ಒಂದೇ ಒಂದ್ ಮಾತು. ಏನು ಅಂತ ಬೇರೆ ಕೇಳ್ತೀರಾ? ಮೇಡಮ್, ಜರ್ಮನಿ, ಐ ವಿಲ್ ಟೇಕ್ ಯು ಪ್ಲೀಸ್ ನೆಕ್ಸ್ಟ್ ಮಂತ್ ಟ್ರೈನಿಂಗ್. ದಯವಿಟ್ಟು ಕರ್ಕೊಂಡು ಹೋಗಿ. ಬರ್ತೀನಿ, ಹೋಗ್ಬಿಡೋಣ ಅವ್ರ ಜೊತೆ. ನಿಜವಾಗ್ಲೂ ಏನ್ ಜರ್ಮನಿ, ಸ್ವಿಟ್ಜರ್ಲೆಂಡ್ ಅಲ್ಲೆಲ್ಲ ನಾ ಮೊನ್ನೆ ತಾನೇ ಹೋಗಿ ಬಂದಿದ್ದೀನಿ, ಮತ್ತೆ ಹೋಗಲ್ಲ ನಾನು, ಬೇರೆ ಕಡೆಗೆ ಹೋಗ್ತೀನಿ. ಆದ್ರೂ ನಾನು ಪ್ರೊಫೆಷನ್ ಒಂದು ಇಮ್ಯಾಜಿನ್ ಮಾಡ್ಕೊತಾ ಇದೀನಿ, ತಾವು ಮತ್ತೆ ತಿರುಪೆ ಏನಾದ್ರು ಯುರೋಪ್ ಟ್ರಿಪ್ ಜೊತೆಲಿ ಹೋದ್ರೆ ಹೆಂಗಿರುತ್ತೆ ಅಂತ. ಸಕ್ಕದಾಗಿರತ್ತೆ ಅಲ್ವಾ? ಅವ್ನು ಯಾರು ಅಂತ ಗೊತ್ತಿಲ್ಲ ನನಗೆ. ಮತ್ತೆ ಇಷ್ಟೊತ್ತು ನಿಂತ್ಕೊಂಡು ಲೈನ್ ಹೊಡಿತಾ ಇದ್ರಿ ಅವ್ನಿಗೆ? ಈಸ್ ಕ್ಯೂಟ್ ಅಲ್ವಾ? ಅದಕ್ಕಿಂತ ಏನ್ ತಪ್ಪಿದೆ? ಪಕ್ಕದಲ್ಲಿ ನಿಂತ್ಕೊಂಡ್ರೆ ಲೈನ್ ಹೊಡಿತಾ ಇದ್ವಿ ಅಷ್ಟೇ, ಏನಂತೆ ಅದಕ್ಕೆ? ಅವ್ರಿಗೆ ಇಷ್ಟ ಆಗ್ತಿಲ್ಲ, ಬಿಕಾಸ್ ಡಿಂಟ್ ಡು ಲೈನಿಂಗ್ ಆನ್ ಹಿಮ್, ನೋ, ಅದಕ್ಕೆ. ಈಗ ರಾಗಿಣಿ ಅವರ ಅಭಿನಯದ ರಣಚಂಡಿ ಚಿತ್ರತಂಡದವ್ರಿಗೆ ಆಡಿಯನ್ಸ್ ದೇ ವಿಲ್ ಆಸ್ಕ್ ಯು ಕ್ವೆಶ್ಚನ್ಸ್. ಅದಕ್ಕೆ ಯಾರಿಗೆ ಏನ್ ಡೌಟ್ ಇರುತ್ತೆ ನೀವು ಸಾಲ್ವ್ ಮಾಡಬೇಕು. ಓಕೆ, ಮೊದಲನೇ ಪ್ರಶ್ನೆ ಯಾರಪ್ಪ? ಸರ್ ನಮಸ್ತೆ. ನಮಸ್ಕಾರ. ನಾನು ಚಂದನ್ ಅಂತ. ನನ್ನ ಪ್ರಶ್ನೆ ಡೈರೆಕ್ಟ್ ಆಗಿ ರಾಗಿಣಿ ಮೇಡಮ್ಗೆ ಕೇಳ್ತೀನಿ. ಕೇಳಿ ಮೇಡಮ್. ಏನಂದ್ರೆ ನನ್ನ ಹೆಂಡತಿ ಬರ್ತ್ಡೇ ದಿನನ ಗ್ಯಾಪ್ನ ಇಟ್ಕೊಳೋದು ಹೇಗೆ? ಓಕೆ, ತುಂಬಾ ಕಷ್ಟ ಕ್ವೆಶ್ಚನ್ ಕೇಳಿದೀರಾ. ನಿಮ್ ಹೆಂಡತಿ ಐ ಹೋಪ್ ಈ ಶೋ ನೋಡ್ಬಾರ್ದು ಈ ಶೋನ. ಬಟ್ ನಾನು ಸೀಕ್ರೆಟ್ ಟಿಪ್ ಕೊಡ್ತೀನಿ. ಯಾರು ನೋಡ್ಬಾರ್ದು ಒಂದು ಶೋನ? ಪಾಪ ಅವ್ರ ಕಷ್ಟ
ಆಗ್ಬಿಡತ್ತಲ್ವಾ? ಆಗ್ಲಿ, ಆದ್ರೆ ಅದು ಅವ್ರೊಬ್ರು ಕಷ್ಟ ಆಗೋದು. ನಮ್ ಶೋ ನೋಡ್ಲಿಲ್ಲ ಅಂದ್ರೆ ತುಂಬಾ ಜನಕ್ಕೆ ಬೇರೆಯವ್ರ ಕಷ್ಟ ಆಗುತ್ತೆ. ಈ ಎಪಿಸೋಡ್ ಮಾತ್ರ ನೋಡ್ಬಾರ್ದಲ್ವಾ ಅವ್ರು? ಪಾಪ ಅಮ್ಮ ತಾಯಿ, ನೀನೇ ಬಂದಿರೋದು ಎಪಿಸೋಡ್ಗೆ, ನಿನ್ನ ಎಪಿಸೋಡ್ ನೋಡ್ಲಿಲ್ಲ ಅಂದ್ರೆ ದಟ್ ಇಸ್ ಓಕೆ. ನನ್ನ ಎಪಿಸೋಡ್ ನೋಡ್ಲಿಲ್ಲ ಅಂದ್ರೂ ಒಂದ್ ಮರಿ ಕಷ್ಟ ಇರಬಾರ್ದು. ಅವ್ರೊಬ್ರು ಅಂತ ಹೇಳೋದಕ್ಕೆ. ಯಾ, ಓಕೆ, ಮುಂದುವರಿಸಿ. ಆಕ್ಚುಲ್ ಆಗಿ ದ ಫಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಜೀವನದಲ್ಲಿ ಗರ್ಲ್ ಫ್ರೆಂಡ್, ಹೆಂಡತಿ, ಬರ್ಡೇಗಳೆಲ್ಲ ಮರಿಬಾರ್ದು ನೀವು. ಅದೇ ಒಬ್ರು ಇದ್ರೆ ನೆನ್ಪಿಟ್ಕೋಬಹುದು, 3-4 ಜನ ಇದ್ರೆ ಎಲ್ಲಿ ಮರಿ. ಒಂದ್ ಕೆಲ್ಸ ಮಾಡ್ಗುರು, ಈ ಆನಿವರ್ಸರಿ ಬರ್ಡೇ ಮರಿಬಾರ್ದು ಅನ್ನೋದಾದ್ರೆ ಒಂದ್ಸಲಿ ಮರ್ತ್ ಬಿಡು. ಕೊಡ್ತಾರ ನೋಡ್ ಕವಾತ, ಲೈಫ್ ಲಾಂಗ್ ನೆನ್ಪಿರುತ್ತೆ, ಯಾವ ರಿಮೈಂಡರ್ ಬೇಡ. ಅದನ್ನು ಸೂಪರ್ ಐಡಿಯಾ. ಯಾ, ಥ್ಯಾಂಕ್ ಯು ಸರ್. ದ ಬೆಸ್ಟ್ ಥಿಂಗ್ ಟು ಡೂ. ಅದನ್ನು ಒಳ್ಳೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಖಂಡಿತ ಆಗಿದೆ, ಖಂಡಿತ ಆಗಿದೆ. ನಾನು ಹಂಗೆ ವೈಫ್ದು ಬರ್ಡೇ ಮರ್ತೋಗ್ಬಿಟ್ಟೆ, ಬೇಜಾನ್ ಬಿತ್ತು ಹೋದೆ. ಯಾರ ವೈಫ್ ಅನ್ಬೇಡಿ, ಅವೆಲ್ಲ ಹೇಳಕ್ಕಾಗಲ್ಲ ಸರ್. ಎಷ್ಟೇ ಆದ್ರೂ ನಿಮ್ಮ ಅಭಿಮಾನಿಗಳಲ್ಲ, ನಿಮ್ಮಂತೆ ನಾವು ಸರ್. ಏನಪ್ಪ ಡೈಲಾಗ್ ಹೊಡೆದೆ ಸಕ್ಕದಾಗಿ. ನೆಕ್ಸ್ಟ್ ಸರ್, ನನ್ನ ಹೆಸರು ಆರಿಫ್ ಅಂತ. ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ವೆರಿ ನೈಸ್. ನಾನು ಪೀಣ್ಯದಿಂದ ಬಂದಿದ್ದೀನಿ. ಆಕ್ಚುಲಿ ನಾನು ಮಜಾ ಟಾಕೀಸ್ ಒಂದ್ಸಲನೂ ನೋಡಿಲ್ಲ ಸರ್. ಕೊಡ್ರ ಮಚ್ಚಲು. ನನ್ನ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರೆಲ್ಲ ಮಜಾ ಟಾಕೀಸ್ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೇಗಿರುತ್ತೆ ಅಂತ ಡೈರೆಕ್ಟೇ ಬಂದು ನೋಡೋಣ ಅಂತ ಬಂದಿದ್ದೀನಿ. ಯಾವ ದೇಶಕ್ಕೆ ಹೋಗಿದ್ರಿ? ಇಷ್ಟ ದಿನ ಮಜಾ ಟಾಕೀಸ್ ನೋಡಿಲ್ಲ ಅಂದ್ರೆ 1.5 ವರ್ಷದಿಂದ ಬರ್ತಾ ಇದೆ. ಕರೆಕ್ಟ್. ಇಲ್ಲ ಸರ್, ಇದೆ ಈ ದೇಶದಲ್ಲೇ ಇದ್ದ. ಪೀಣಿಯಲ್ಲಿ ಏನ್ ಕಳೆ ಕೀಳ್ತಾ ಇದ್ದಕ್ಕಂದ? ಹೌ ಕ್ಯಾನ್ ಯು ನಾಟ್ ವಾಚ್ ಮಜಾ ಟಾಕೀಸ್ ಮಾ? ಟೆಲ್ ಮಿ ಆನ್ಸರ್ ಟು ದ ಊಟ ಕ್ವೆಶ್ಚನ್. ಮಾಡ್ತೀರಾ? ಪ್ರತಿಯೊಂದ್ ದಿನ ಊಟ ಮಾಡ್ತೀರಾ? ಮಾಡ್ತೀನಿ. ಅದೇ ರೀತಿಯಲ್ಲಿ ಮಜಾ ಟಾಕೀಸ್ ನೋಡ್ಬೇಕು. ನನಗೆ ಗೊತ್ತಿರ್ಲಿಲ್ಲ ಮೇಡಮ್ ಈ ಮಜಾ ಟಾಕೀಸ್ ಹೇಗಿರುತ್ತೆ. ಯಾರು ನೀನು? ಹಾಕ್ ಆವಾಜ್, ಕಮಾನ್, ಇವಾಗ ಆವಾಜ್ ಹಾಕ್ಬಿಡೋಣ. ರಣಚಂಡಿ ಹತ್ರ ಈ ಮಾತಾ. ಕಮಾನ್. ಯಾರು ನೀನು? ಕನ್ನಡಿಗ. ಆ ಮಾತನ್ನ ನಂಬಲ್ಲ. ನಿಜವಾಗ್ಲೂ ಕನ್ನಡದವ್ರು ಅಂದ್ರೆ ಮಜಾ ಟಾಕೀಸ್ ನೋಡೇ ನೋಡ್ತಾರೆ. ಬೇಕಿತ್ತ. ಓಕೆ, ಹೇಳಿ ಆರಿಫ್. ನೋ, ಐ ಡೋಂಟ್ ವಾಂಟ್. ನೋ, ಸಾರಿ, ಕ್ಯಾನ್ಸಲ್. ನೆಕ್ಸ್ಟ್. ಮಜಾ ಟಾಕೀಸ್ ನೋಡಿಲ್ಲ ಪಾಪ, ಇವತ್ತಿಂದ ನೋಡ್ತೀಯ? ಊಫಿ. ಓಕೆ, ಟೆಲ್ ಮಿ. ನಾನೊಂದು ಆಫೀಸ್ ಓಪನ್ ಮಾಡ್ಬೇಕು ಅಂತ ಇದ್ದೀನಿ. ಎಂತವ್ರಿಗೆ ಕೆಲ್ಸಕ್ಕೆ ತಗೋಬೇಕು ಅಂತ ಹೇಳಿ. ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು, ಸೂಪರ್ ಆಗಿ ಆಫೀಸ್ ಬೆಳಿಬೇಕು ಅಂದ್ರೆ ಮದ್ವೆ ಆಗಿರೋ ಗಂಡಸರನ್ನ ತಗೋಬೇಕು. ಯಾಕೆ ಅಂತ ಕೇಳು. ಯಾಕೆ ಸರ್? ಫಸ್ಟ್ ಆಫ್ ಆಲ್ ಅವ್ರಿಗೆ ಪ್ರತಿನಿತ್ಯ ಅವಮಾನ ಸಹಿಸ್ಕೊಂಡು ಅಭ್ಯಾಸ ಆಗಿರುತ್ತೆ. ಬಾಸ್ ಎಷ್ಟೇ ಬೈದ್ರು ಅವಮಾನ ಆದ್ರೂ ನನ್ನ ಹೆಂಡತಿ ಬೈಯೋದಕ್ಕಿಂತ ಏನ್ ದೊಡ್ಡದಲ್ಲ ಅಂದ್ಬಿಟ್ಟು ಆರಾಮಾಗಿರ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ನೀನ್ ಸಂಡೇ ಬೇಕಂದ್ರೆ ಬಂದ್ ಕೆಲಸ ಮಾಡೋದ್ರೆ ಬರ್ತಾರೆ ಅವರು. ಆಮೇಲೆ ಬೇಗ ಮನೆಗೆ ಹೋಗ್ಬೇಕು ಅಂತ ಹಠ ಮಾಡಲ್ಲ, ಯಾಕಂದ್ರೆ ಹೆಂಡತಿ ಇರ್ತಾರೆ. ಸೊ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಬೇಕು ಅಂದ್ರೆ ಪ್ಲೀಸ್ ಗೆಟ್ ಓನ್ಲಿ ಮ್ಯಾರಿಡ್ ಗೈಸ್. ಏನಪ್ಪ ಯಾವಾಗ್ಲೂ ಹೆಂಡತಿ ಕಾಟ ಕೊಡ್ತಾಳೆ, ಗರ್ಲ್ ಫ್ರೆಂಡ್ ಕಾಟ ಕೊಡ್ತಾಳೆ ಅನ್ನೋದು ಆಗೋಯ್ತು. ಅರೆ, ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ವಿಚ್ ಕ್ಯಾನ್ ಹ್ಯಾಪನ್ ಟು ಅ ಮ್ಯಾನ್ ಇಸ್ ಹ್ಯಾವಿಂಗ್ ಅ ಗರ್ಲ್ ಫ್ರೆಂಡ್ ಅಂಡ್ ವೈಫ್. ಯಾರ್ ಹೌದು ಇಲ್ವಾ ಗರ್ಲ್ಸ್? ರಾಗಿಣಿ ಹೇಳ್ತಾರೋ ಮಾತನ್ನ ನಾನು ಒಪ್ಕೋತೀನಿ. ದ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಅ ಮ್ಯಾನ್ ಇಸ್ ಹ್ಯಾವಿಂಗ್ ಅ ಗರ್ಲ್ ಫ್ರೆಂಡ್ ಅಂಡ್ ಅ ವೈಫ್, ಬಟ್ ಇಟ್ ಹ್ಯಾಸ್ ಟು ಬಿ ಟುಗೆದರ್. ಸಪ್ರೇಟ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾ ಅದ್ರ ಬಗ್ಗೆ ಐ ಹ್ಯಾವ್ ನೋ ಕಮೆಂಟ್ಸ್. ಓಕೆ, ನೆಕ್ಸ್ಟ್. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು. ನಾನು ಯೂನಿವರ್ಸಿಟಿ NK ಫ್ಯಾಕ್ಟರಿಯಿಂದ ಬಂದಿರೋದು ಅಣ್ಣ. ಸರಿ ಅಣ್ಣ, ನನ್ನಲ್ಲಿ ಏನೋ ಒಂದು ದೊಡ್ಡ ಹೊಸ ಪ್ರತಿಭೆ ಇದೆ ಅಣ್ಣ, ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಅಣ್ಣ. ನಿಮ್ಮ ಸ್ಟೇಜ್ ಮೇಲೆ ಬರಲ್ಲ ಅಣ್ಣ. ಆಕ್ಚುಲಿ ನಾನು ಲಂಕೇಶ್ ಫ್ಯಾನ್ ಅಣ್ಣ. ಲಂಕೇಶ್ ಅವ್ರ ಫ್ಯಾನಾ? ಹೌದಾ? ಥ್ಯಾಂಕ್ಸ್. ಮಿಸ್ಟರ್ ಲಂಕೇಶ್, ನಿಮ್ಮ ಹೆಸರು ಹೇಳಿ ಬರ್ತಾ ಇದ್ದಾನೆ ಅವನು. ನೋಡೋಣ ಏನ್ ಮಾಡ್ತಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಹಾ ಅಣ್ಣ, ನನ್ನಲ್ಲಿ ಇರೋ ಪ್ರತಿಭೆ ಏನು ಅಂದ್ರೆ ಅಣ್ಣ, ನೀವ್ ಯಾರಿಗಾದ್ರೂ ಬೈದಿದ್ದೀರ ಅಣ್ಣ, ಎಕ್ಸ್ಪ್ರೆಷನ್ ಕೊಟ್ಟಿದ್ದೀರಲ್ಲ ಅಣ್ಣ ಮಕ್ಕದಲ್ಲಿ ಅವರು. ಹೌದು. ನೀವ್ ಬೈದಿರೋದಕ್ಕೆ ನಾನ್ ಹೇಳ್ಕೊಡ್ಬೇಕು ಅಂತಿರೋದಣ್ಣ. ನೀವ್ ಬೈದ್ರು ಯಾರು ಎಕ್ಸ್ಪ್ರೆಷನ್ ಕೊಡಬಾರ್ದು ಮಕ್ಕದಲ್ಲಿ. ನೀವ್ ಬೈದಿದ್ ಅರ್ಥ ಆಗ್ಬಾರ್ದು, ಆ ತರ ಹೇಳ್ಕೊಡಕ್ ಬಂದಿದ್ದೀನಿ ಅಣ್ಣ ನಾನು. ಬೈಗುಳ? ಹೌದಣ್ಣ. ಅರ್ಥ ಆಗದೆ ಇರೋ ತರ? ಹೌದಣ್ಣ. ಯಾವ ತರ ಇದು ಅಣ್ಣ? ನಿಮ್ಗಲ್ಲಣ್ಣ, ಹೀರೋಯಿನ್ಗಳು ಕೊಡ್ಬೇಕು ಅನ್ಕೊಂಡಿದ್ದೀನಿ ಅಣ್ಣ. ರಾಗಿಣಿಗೆ? ಹೌದಣ್ಣ. ಬನ್ನಿ, ಬೇಕಾಗುತ್ತೆ, ಯೂಸ್ ಆಗುತ್ತೆ ಇದು. ಮೇಡಮ್, ನೀವ್ ಯಾರಿಗಾರು ಬೈದಿದ್ದೀರಾ? ತುಂಬಾ. ಮೇಡಮ್, ಈಗ ಅಲ್ಲಿ ಲಂಕೇಶ್ ಸರ್ ಕೂತಿದ್ದಾರೆ. ಈಗ ಅವರು ನಿಮ್ ದುಶ್ಮನ್ ಅನ್ಕೊಳ್ಳಿ. ಓಕೆ, ಹೇಳ್ಕೊಳ್ಳಿ ಮೇಡಮ್. ನೋಡಿ ಮೇಡಮ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನಾವು ಬೈತಾ ಇರೋದೆಲ್ಲ ಬೈತಾ ಇರ್ತೀವಿ, ಅವ್ರು ನೋಡಿದ್ರೆ ಹೊಗಳ್ತಾ ಇರ್ತಾರೆ ಅನ್ಸುತ್ತೆ. ದೂರದಿಂದ ಹೆಂಗಿದು? ನೋಡಿ ಮೇಡಮ್.
ಮೇಡಮ್ ಅರ್ಥ ಆಯ್ತು ಮೇಡಮ್. ಮೇಡಮ್ ನೀವೇ ಟ್ರೈ ಮಾಡಿ ಮೇಡಮ್. ದಯವಿಟ್ಟು ಬಿಟ್ಬಿಡು ನನಗೆ. ಅಲ್ಲ ಇದು ನನ್ನ ಹಾಡಲ್ಲಿ ನಾ ಬೈತೀನಲ್ಲ. ಆ? ನನ್ ಫ್ಯಾನ್ ಆಗಿದ್ದಕ್ಕೂ ಸಾರ್ಥಕ. ಯಾಕೆ ಹೇಳಿ? ಯಾಕೆ ಆಗ್ಲೆಲ್ಲ ನಗ್ತಾ ಇರ್ತೀನಲ್ಲ, ಯಾಕೆ ಗೊತ್ತಾಯ್ತಾ ಈಗ? ಅದಕ್ಕೆ ಸರ್ ಏನೇ ಹೇಳಿದ್ರು ನೀವು ನಗ್ತಾ ಇರ್ತೀರಲ್ಲ, ಅದಕ್ಕೆ ಸರ್ ನಾನು ನಿಮ್ ಫ್ಯಾನ್ ಆಗಿರೋದು. ಒಂದ್ ನಿಮಿಷ, ಇವಾಗ ನೀನ್ ಮಾಡ್ದಂಗೆ ಇಂದ್ರಜಿತ್ ಸರ್ ಮಾಡ್ತಾರೆ. ನಿಂತ್ಕೊಳ್ಳಿ ಸರ್, ಚೆನ್ನಾಗಿರುತ್ತೆ. ರೆಡಿ ಕಮ್ ಆನ್. ರೆಡಿ? ಐ ಗಿವ್ ಎಕ್ಸ್ಪ್ರೆಷನ್ಸ್. ನೀನ್ ಬೈ, ನಾನು ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ. ಬಾ ಈ ಕಡೆ ಈಗ ಒಂದ್ ನಿಮಿಷ ಇರೋ ನೀನ್. ಓಕೆ ವೇಟ್ ಇರೋ. ಹಾ, ಈಗ ನನ್ ಕಡೆ ನೋಡು, ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ. ನನ್ಗೆ ಹೇಳು, ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ. ಸೊ ಯು ಶುಡ್ ಸೇವ್ ಐ ಆಮ್ ಸ್ಕ್ರೀಮಿಂಗ್ ವಾಟ್ ಐ ಆಮ್ ಸೇಯಿಂಗ್. ಓಕೆ? ಅಣ್ಣ ನಾ ಅಷ್ಟೊಂಥರ ಟ್ರೈ ಮಾಡಿದೆ, ಹೇಳ್ಕೊಟ್ಟು ನನಗೆ ಮರ್ತೋಯ್ತ ಅಣ್ಣ. ಒಂದ್ ನಿಮಿಷ. ಅಷ್ಟೆಲ್ಲ ಹೇಳ್ತಾ ಇದೀನಿ, ಒಂದು ಕರೆಕ್ಟ್ ಆಗಿ ಹೇಳಿಲ್ಲ. ಹೊಟ್ಟೆಗೆ ಏನ್ ತಿಂತೀಯ ಅಲ್ಲ? ನೀವೇನಾದ್ರೂ ಬೈರಿ ಸರ್, ನಾನ್ ಟ್ರಾನ್ಸ್ಲೇಟ್ ಮಾಡ್ತೀನಿ. ಬೈರಿ. ಎಷ್ಟು ಚೀಪ್ ಆಗಿ ಮಾತಾಡ್ಬೇಕಾ ನೀವು? ಮಾನ ಮರ್ಯಾದೆ ಇರ್ಬೇಕಲ್ವಾ ಒಂದ್ ಸ್ವಲ್ಪ? ಯಾಕೆ ಸಣ್ಣ ಆಗ್ಬಿಟ್ರಿ? ಇಷ್ಟು ದಪ್ಪ ಇದ್ರಲ್ಲ, ಇದೆಲ್ಲ ಏನಿದು? ಸಣ್ಣ ಆಗ್ಬಿಟ್ರಿ ಅಂತ. ಅಲ್ಲ, ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಈ ಇಡೀ ಟ್ರಾನ್ಸ್ಲೇಷನ್ ಅಲ್ಲಿ ನೀವು ಎಷ್ಟು ಕಡೆ ಅಪ್ಪ ಆಗಿದ್ದೀರ ಅನ್ನೋದು ಗೊತ್ತಾಯ್ತು. ಅಪ್ಪ ಪಾಪ, ಅಪ್ಪ 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 ಅಪ್ಪ. ಲವ್ಲಿ. ಓಕೆ, ನೆಕ್ಸ್ಟ್. ಹಾಯ್ ರಾಗಿಣಿ, ಹಲೋ. ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ನಾನು ನೆನಪಾದ್ನ ಆಕ್ಚುಲಿ. ಸೀನೆ ಬಿಫೋರ್. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದ ಪಪ್ಪಿ ಕೊಟ್ರಲ್ಲ ತಾವು.